ಅವನ ನಾಟಕ ಸೇರಿಸ್ಬೇಡಿ ಅನಿಸ್ತು. ಯಾವನು ಎಲ್ಲಿಂದ ಗೊತ್ತಾಗ ಎಲ್ಲ? ಹಾಂ ಗುಣ ನೆನೆಸಿ ವೀರಾಧೀರ ಗುಣ ನೆನೆಸಿ ರಚರಿತ ಸಾಮ್ರಾಜ್ಯದ ಸಿರಿಯ ರಚರಿತ ಸಾಮ್ರಾಜ್ಯದ ಸಿರಿಯ ಸುಖದಲ್ಲಿ ಬಾಳ್ಬೇಕು. ಬಲರೆ ಮೆರಬೆ ಸುಖದಿ ಇದರೆಯೊಳು ಬಲರೆ ಬಲರೆ ಬಹು ಸಾಹಸದಿಂದ ಬಲರೆ ಮೆರಬೆ ಸುಖದಿ ಭೀಷ್ಮ ದ್ರೋಣ ಗುರುಕುಲ ಶ್ರೇಷ್ಠ ಕುರುಕುಲ ಶ್ರೇಷ್ಠ ಕರ್ಣ ಶಕುನಿ ದುಶ್ವಾಸನರಿರಲು ಸಾರಿ ಉಜಬಲ ಪರಾಕ್ರಮ ತೋರಿ ಹಠ ಮಾಡಿ ಸಾರಿ ಉಜಬಲ ಪರಾಕ್ರಮ ತೋರಿ ಹಠ ಮಾಡಿ ಹರಿಗಳ ದಳಗಳ ಶಿರತೆಗೆ ನಿಡುವೆ ಶಿರಗಳ ದಳತೆಗೆ ದಿಡುವೆ ಬಲರೆ ಸುಖದಿಂದ ಮೆರವೆ ಬಲರೆ ಬಲರೆ ಬಲು ಸಾಹಸದಿಂದ ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ ಬಲರೆ ಮೆರವೆ ಸುಖದಿ. ಆ ದೂತ ಬರಲಿಲ್ಲ, ಅವನ ಪಾಲ್ಟ್ ನಾನು ಮಾಡ್ಲಾ? ನೀನು ಮಾಡ್ತೀಯ, ಅದು ಉಕ್ಕು ಬಂದ್ಬಿಟ್ಟೇನೋ. ಆಯ್ತು ಮಾಡಿ ಹಾಳಾಗು. ಯಾರಲ್ಲಿ ನರ್ತಕಿಯರನ್ನು ಬರಮಾಡಿ. ಲೇ ನರ್ತಕಿಯರು ನಾಟಕಕ್ಕೆ ಬರ್ತಾರೆ, ಇವತ್ತು ಹಂಗೆ ಕರಿಯೋ ಮಾಡೋ. ಮೇಟ್ರೆ ಡ್ಯಾನ್ಸೇ ಇಲ್ಲದ್ದು ಗೆಜ್ಜಕ್ ಪೂಜೆ ಹೆಂಗಾಯ್ತದೆ? ನ್ಯಾಯವಾಗಿ ಗೆಜ್ಜಕ್ ಪೂಜೆ ಅಂತಾನೆ, ಗೆಜ್ಜಕ್ ಪೂಜೆ ಅನ್ನೋಕ್ಕೂ ಹೇಳಕ್ ಬರಲ್ಲ. ಯಾಕೆ ನೀವೇ ಬರ್ಕೊಟ್ಟಿದಲ್ವಾ ಏನಂತ? ಗೆಜ್ಜಕ್ ಪೂಜೆ ಅಂತ. ನನ್ನ ಮಾತು ಕೇಳು. ಆಯ್ತು, 1000 ಸಲ ಹೇಳಿದ್ದೀನಿ ಆ ಗಡ್ಡ ಇವೆಲ್ಲ ತಕ್ಕಂಬ ಅಂತ, ಆದ್ರೂ ನೀನು ಕೇಳಿಲ್ಲ. ಇದು ಗೆಜ್ಜಕ್ ಪೂಜೆ ಅಲ್ಲ ಮೇಟ್ರೆ, ಮುಖ್ಯವಾದ ನಾಟಕ ತೆಗಿತೀನಲ್ಲ. ಅಲ್ಲ ಕಣೋ, ಹೆಂಗ್ ಅಂತ ಗೊತ್ತಾ? ನಿಮ್ಮ ಅಪ್ಪನಿಗೂ ನಿನಗೂ ವ್ಯತ್ಯಾಸನೇ ಗೊತ್ತಾ? ಬೇಡ ಬಿಡಿ. ಆಯ್ತು ನೋಡು, ಅದೇನೋ ಕರಿಯೋ ಯಾರನ್ನ ಮಗು ಸುರಿಯೋಧನ. ಅಪ್ಪ, ನರ್ತನವಿಲ್ಲದ ರಾಜ್ಯಸಭಾ ಎಂದೂ ಶೋಭಿಸದು. ಈ ನನ್ನ ಮಗ ನೋಡಿ, ಕೂಡು ನನ್ನ ಮಗನಿಗೆ ನರ್ತನ ಬೇಕು. ಲೇ ಇವ್ರು ಯಾವ ಮುದುಕ ಕಣ. ಮೇಷ್ಟ್ರೆ, ಆ ಮುದುಕನ ಪಾತ್ರ ಕೊಡಬೇಡ ಅಂತ ಕೇಳಿದೆ, ನೀವು ಕೇಳಲಿಲ್ಲ. ಸುಮ್ಮನೆ ಕೂತ್ಕೊಳ್ಳೋ. ಏನದು ಕಣ್ ಕಾಣಿಸಲ್ಲ? ಕಾಣಿಸಲ್ವಂತೆ. ಕಣ್ ತೆಗ್ದೇ ಇದ್ದೀನಿ ಗುರುಗಳೇ. ಲೇ ಮೇಷ್ಟ್ರೆ, ಇದು ಎಲ್ಲ ದುಡ್ಡು ಕೊಟ್ಟಿದ್ದೀನಿ ಬೇರೆ. ನಾನು ಡ್ಯಾನ್ಸ್ ಇಲ್ಲದೆ ಇರೋದು ಅದು ಏನು ಡ್ರಾಮಾ ಆಡಿದೆ ಮೇಷ್ಟ್ರೆ, ಬೇಡ ನನಗೆ, ಹೋಗ್ತೀನಿ ನಾನು. ಲೇ ಬಾರಿ, ನಿನ್ನ ಪಾತ್ರ ಏನೋ ಧೃತರಾಷ್ಟ್ರ ಅಲ್ವಾ? ದುರ್ಯೋಧನ ಅಪ್ಪ. ಹೌದು, ಮುದುಕ ನೀನು, ಜೊತೆ ಕಣ್ಣು ಬೇರೆ ಕಾಣಲ್ಲ. ಮುದುಕ ಕಣ್ಣು ಬೇರೆ ಕಾಣಲ್ಲ. ಮತ್ತೆ ಅಷ್ಟು ಗೊತ್ತಾಗಲ್ಲ. ಆಯ್ತು ಕೂತ್ಕೊ ಮಾಡು. ಎಂಥವೆಲ್ಲ. ಕರಿಯೋ ನರ್ತಕಿಯರನ್ನು ಬರಮಾಡಿ. ಬರ್ರಮ್ಮ. ತಡಿ ಕೃಷ್ಣ, ನೀವು ಅಲ್ಲೇ. ಕೃಷ್ಣ 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 ಅಲ್ಲೇ ಕೂತು ಪಾಲ್ಟ್ ಎಲ್ಲ ಹೇಳಿದ ನಿಂತ್ಕೊಳ್ಳಿ ಅಂತ. ನಿಂತ್ಕೊಳ್ಳೋದಿಲ್ಲ ನೀವು, ನಾನು ಬಂದ್ರು ನಿಂತ್ಕೊಳ್ಳಿ. ವಾಸುದೇವ ಹೇಳಿಕೊಳಿಸಿದ್ದರೆ ರಥವನ್ನು ನಾನೇ ಎತ್ತುಕೊಂಡು ಬರುತ್ತಿದ್ದೆ.
ರಥ ಇವನೇ ಎತ್ಕೊಂಡ್ಬಿಡ್ತೀನಂತೆ. ಲೇ 4 ಚಕ್ರ ಇರ್ತಾವ ಕಣ್ಲ ಲೇ, ರಥ ನೀವು ಎತ್ಕೊಂಬರಕ್ ಬೇಡ, ಅದ್ರ ಪಾಡ್ಗೆ ಬರ್ತವೆ, ರಥವನ್ನು ಕಳುಹಿಸಿದ್ರೆ ಅಂತ ಹೇಳು. ಬಾಬಾ ವಾಸುದೇವ ಹೇಳಿ ಕಳಿಸಿದ್ದರೆ ರಥವನ್ನು ನಾನೇ ಕಳಿಸುತ್ತಿದ್ದೆ. ನಮಗೆ ಯಾಕಪ್ಪ ಇಷ್ಟು ಮರವಾದಿಯಲ್ಲ? ಮುಗಿಯೋ ನನ್ನ ಮಕ್ಕಳಿಗೆ. ಇರಲಿ, ಕುಳಿತುಕೋ. ನಮ್ಮ ರಾಜಸಭೆಯ ನರ್ತನವನ್ನು ಆನಂದಿಸು. ಅವರಿಬ್ರು ನಮಸ್ಕಾರ ಮಾಡಿದ್ರಲ್ಲ ಮೇಟ್ರೆ. ನೀನ್ ಚಕ್ರವರ್ತಿ ಕಣೋ, ಹಂಗೆ ಅಲ್ಲೇ ಕುಳಿತ್ಕೊಂಡು ಇದು ಮಾಡ್ಬೇಕು. ಆತ್ ಮೇಟ್ರೆ. ಈ ನರ್ತಕಿಯರಿಗೆ ಸೂಕ್ತ ಬಹುಮಾನವನ್ನು ಕೊಟ್ಟು ಕಳುಹಿಸಿ. ನೀನಾಕ ಅವರಿಂದ ಹೋಗ್ತಾ ಇದೀಯಾ? ಆತ್ ಮೇಟ್ರೆ, ತಪ್ಪ. ವಾಸುದೇವ, ನೀನು ಬಂದ ವಿಚಾರವನ್ನು ತಿಳಿಸು. ನಾನು ಈಗ ಪಾಂಡವರ ರಾಯಭಾರಿಯಾಗಿ ಬಂದಿರೇನು ದುರ್ಯೋಧನ? ಅದು ನಮಗೆ ಗೊತ್ತಾಯ್ತಿ. ಈಗ ಬಂದ ವಿಚಾರವೇನು? ಹೇಳುತ್ತೇನೆ. ಎದ್ದೇ ಇದೆಯಲ್ಲ ಗುರುಗಳೇ,
ಹಿರಿಯರೇ, ಇಲ್ಲಿ ನೆರೆದಿರ್ತಕ್ಕಂತಹ ಮಹಾಜನಗಳೇ, ನಾನು ಒಂದು ವಿಷಯ ಹೇಳುತ್ತೇನೆ ಕೇಳಿ. ಅದಕ್ಕೆ ತಾವುಗಳು ತಕ್ಕ ತಮ್ಮ ಅದನ್ನು ತೆಗೆದುಕೊಳ್ಳಬೇಕು. ಏನು ಅದೇನು ಅದೊಂದು ಪದನೇ ಬರ್ತಾ ಇಲ್ಲ ಮೇಷ್ಟ್ರೆ. ನಿರ್ಣಯ. ನಿರ್ಣಯ ಅದನ್ನು ತಾವುಗಳು ತೆಗೆದುಕೊಳ್ಳಬೇಕು. ಆಯ್ತು. ನೀವೆಲ್ಲ ಆದೇಶಿಸಿದಂತೆ ನಾವುಗಳು 12 ವರ್ಷಗಳ ಕಾಲ ವನವಾಸವನ್ನು, 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಬಂದಿದ್ದೇವೆ. ನೀವೇ ಹೇಳಿದ ರೀತಿಯಲ್ಲಿ ನಮಗೆ ನಮ್ಮ ರಾಜ್ಯವನ್ನು ಕೊಡುವುದಾಗಿ ಪಾಂಡವರು ಕೇಳಿರುತ್ತಾರೆ. ವಾಸುದೇವ, ಯಾವ ರಾಜ್ಯ, ಯಾರ ರಾಜ್ಯ? ನಾನು ಏನನ್ನೂ ಕೊಡುವುದಿಲ್ಲ. ಏನನ್ನ? ಹೌದು. ಬೇಡ, ನೀನೇ ರಾಜ್ಯವಂತೆ ರಾಜ್ಯ. ದುರ್ಯೋಧನ, ಭೀಷ್ಮ, ಯಾರು? ದ್ರೋಣ ಯಾರೋ ಮಾತಾಡೋ. ಭೀಷ್ಮ, ದ್ರೋಣ. ದುರ್ಯೋಧನ, ಏನು ಹೇಳುತ್ತಿರುವೆ? ಪರಮಾತ್ಮ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟು ಬಿಡು, ಅದರಲ್ಲಿ ಏನೈತೆ? ಯಾವ ರಾಜ್ಯವನ್ನು ಕೊಡುವುದಿಲ್ಲ. ದ್ರೋಣ. ಹೌದು ಸುಯೋಧನ, ಹೊಸಿನ ವರವಷ್ಟು ನನ್ನ ಮಾತು ಕೇಳಪ್ಪ. ಅವ್ರ ರಾಜ್ಯವನ್ನು ಅವ್ರು ಕೊಟ್ಬಿಡು. ಆಗಕ್ಕಿಲ್ಲ. ದೊಡ್ಡವ್ರೆಲ್ಲ ಯಾಕೆ ಎದುರಾಗ ಗೊತ್ತೀಯಾ? ಆಗಕ್ಕಿಲ್ಲ. ದುಶ್ಯಾಸನ. ಪೂರ್ತಿ ರಾಜ್ಯವನ್ನು ಕೊಡಲು ಇಷ್ಟವಿಲ್ಲದಿದ್ದಲ್ಲೇ ನೀನೇ ಅನುಭವಿಸು. ಆದರೆ ಪರಮಾತ್ಮನು ಹೇಳಿದಂತೆ ನಿನಗೆ ಇಷ್ಟ ಆದಷ್ಟು. ಯಾರು? ಚಿಕ್ಕಪ್ಪ ವಿದುರ. ಏನಪ್ಪ, ಎಲ್ಲರಿಗೂ ನನ್ನ ತಪ್ಪೇನೆ ಕಾಣಿಸೋದು. ಅಪ್ಪನ್ಕಾಗ್ಲಿ, ತಾತಂಕಾಗ್ಲಿ, ದ್ರೋಣ ಗುರು ಆಚಾರ್ಯರಿಗಾಗ್ಲಿ ನನ್ನ ತಪ್ಪೇ ಕಾಣಿಸೋದು. ಯಾವ ರಾಜ್ಯವನ್ನು ಕೊಡಾಕಿಲ್ಲ, ಸುಮ್ಮನೆ ಕುಂತ್ಕೊ. ದುರ್ಯೋಧನ, ನಿನಗೆ ಪೂರ್ತಿ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ ಅರ್ಧ ರಾಜ್ಯವನ್ನಾದರೂ ಕೊಟ್ಟು ಬಿಡು. ಅದರಲ್ಲೇ ಪಾಂಡವರು ತೃಪ್ತರಾಗುವರು. ಅಷ್ಟಾದ್ರೂ ಮಾಡು. ಇವನನ್ನು ಕತ್ತಿಡಿದು ಹೊರಗೆ ತಳ್ಳಿ. ವಿದುರ. ಸುಯೋಧನ, ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಅಂದಾಗ ನಿನಗೆ ಅಂತ್ಯ ಸಮೀಪಿಸಿದೆ. ನನ್ನನ್ನೇ ಆಚೆ ತಳಿಸುವೆಯಾ? ರಣರಂಗದಲ್ಲಿ ಭೀಮನು ನಿನ್ನ ತೊಡೆಯನ್ನು ಮುರಿಯುವಾಗ ನಿನ್ನನ್ನು ರಕ್ಷಿಸಬೇಕೆಂದು ಇಟ್ಕೊಂಡದ್ದು ಈ ಬಿಲ್ಲನ್ನು ಈಗಲೇ ಮುರಿಯೋಣ. ಈ ಬಿಲ್ಲನ್ನು ಕೊಡು, ನಾನೇ ಮುರಿಯುತ್ತೇನೆ. ನೀನ್ಯಾಕೋ ಮುರಿದೆ? ಮೇಷ್ಟ್ರೆ, ಯಾರು ಮುರಿದೆ ಮೇಷ್ಟ್ರೆ? ನೀವು ಮುರಿದ್ರು ಒಂದೇ, ನಾನು ಮುರಿದು ಒಂದೇ ಅಲ್ಲ ಮೇಷ್ಟ್ರೆ. ಯಾವನ ಕತೆ? ಆಯ್ತು, ಮಾಡು. ದುಶ್ಯಾಸನ. ಮಾತಾಡ್ಲಾ ನಿನ್ನ ಮಾತು? ಕಂಡಿವ್ನಿ, ಸುಮ್ಮನೆ ಹೋಗ್ಲಾ? ಎಲ್ಲ ಹೋಗ್ತಾ ಇದೆಯೋ ಮೇಸ್ರು ಮತ್ತೆ ಆಚೆ ಹೋಗಿ ತಳಿದಾನೆ. ಆಚೆ ಎಲ್ಲ ಕಣ, ಈಚೆ ನಿಲ್ಲು, ಅಲ್ಲಿ ಹೋಗ್ತಾನೆ. ಅಯ್ಯೋ, ಇದೇ ಕತೆ ಹಾಳಾಗೋಗಿ. ಯಾರಲ್ಲ? ಯಾರೋ ಒಬ್ರು, ನೀನೇ ಹಾಳಾಗೋಗ. ನಾನು ಯಾಕೆ? ಹೋಗಿ ಹೋಗಿ. ದುರ್ಯೋಧನ. ಕೃಷ್ಣ, ನಿನ್ನ ರಾಜ್ಯ ಯಾವುದು? ದುರ್ಯೋಧನ, ನಿನಗೆ ಅರ್ಧ ರಾಜ್ಯವನ್ನು ಕೊಡಲು ಒಪ್ಪದಿದ್ದರೆ 5 ಜನರಿಗೆ 5 ಊರುಗಳನ್ನಾದರೂ ಕೊಟ್ಟು ಬಿಡು, ಸಾಕು. ಯಾವ ರಾಜ್ಯವನ್ನು ಕೊಡುವುದಿಲ್ಲ. ನೀನಿನ್ನು ಹೊರಡಬಹುದು. ಶಕುನಿ. ಅಗ್ರಜ, ನೀನು ಇಷ್ಟು ಹೇಳಿದ್ರು ಇವನಿಗೆ ಗೊತ್ತಾಗಲಿಲ್ಲ, ತಿಳಿಲೇ ಇಲ್ಲ. ಕೃಷ್ಣ, ನಾನೊಂದು ಮಾತು ಹೇಳುವನಿ, ಕೇಳುವಿಯಾ? ಈಗ ನೀನು ಸುಮ್ಮನೆ ಹೊಂಟೋಗೋ. ಶಕುನಿ, ಶಕುನಿ, ನೀ ಸುಮ್ಮನಿರು. ತಾತ ಪರಮಾತ್ಮ ಹೇಳಿದಂಗೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ತಾತ ಪರಮಾತ್ಮ ಒಂದೇ ಅಲ್ಲ ಕಣೋ, ತಾತ ಬೇರೆ ಪರಮಾತ್ಮ ಬೇರೆ. ತಾತ ಬೇರೆ ಪರಮಾತ್ಮ ಬೇರೆ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ಅಯ್ಯೋ ಕರ್ಮ. ಅಲ್ಲ ಕಣೋ, ತಾತ ಅವರು, ಪರಮಾತ್ಮ ಇವರು. ಆ ತಾತ ಹೇಳಿದಂಗೆ ಈ ಪರಮಾತ್ಮ ಅಂತ ಹೇಳುವಲ್ಲಿ. ಓ, ಗೊತ್ತಾಗ್ಲಿಲ್ಲ ಮೇಷ್ಟ್ರೆ. ಈ ತಾತ ಈ ಪರಮಾತ್ಮ ಹೇಳಿದಂತೆ ಅವರ ರಾಜ್ಯವನ್ನು ಅವರಿಗೆ ಕೊಟ್ಟಿಬಿಡು. ಆಗಲ್ಲ ತಂದೆ.
ರಾಜ್ಯವಂತೆ ರಾಜ್ಯ ಯಾವುದು ರಾಜ್ಯವಂತೆ ರಾಜ್ಯ ಸರ್ ಆಯ್ತು. ಯಾವ ರಾಜ್ಯ? ಯಾವ ರಾಜ್ಯ? ಏ ಹಂಗ ಏನೋ ಮಾಡ್ತಾ ಇದ್ದೆ ಮೇಷ್ಟ್ರೆ. ಕೂತ್ಕೊಂಡು. ಮೇಷ್ಟ್ರೆ ಏಯ್. ಅವ್ನು ಕರ್ಣ ಹೇಳ್ಬೇಕಾಗಿತ್ತು ಮೇಷ್ಟ್ರೆ. ಮತ್ತೆ ಕರ್ಣ ಎಲ್ಲೋದ್ನ ಕಾರಣ ಅವನು. ಸುವರ್ಣ ಯಾರ ಮಾತನ್ನು ಕೇಳಬೇಡ. ನಿಂಗೆ ಹೆಂಗ್ ತೋಚ್ತದೋ ಹಂಗೆ ಮಾಡು ಅಷ್ಟೇ.